ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಮರ್, ಏನ್ ಇಷ್ಟು ಬೇಗ ಬಂದ್ಬಿಟ್ಟೆ? ಹುಷಾರಾಗಿದ್ಯಾ ತಾನೆ? ಯಾಕೋ ಮನ್ಸು ಸರಿ ಇಲ್ಲ ಬಸ್ಸು, ಕೆಲಸ ಮಾಡೋಕ್ಕಾಗಲಿಲ್ಲ, ರಥ ತಗೊಂಡು ಬಂದ್ಬಿಟ್ಟೆ. ಮನ್ಸು ಸರಿಗಿಲ್ವಾ? ಯಾಕೆ, ಏನಾಯ್ತು ಸಮರ್? ಅಲ್ಲಿ ಜಗಳ ಏನಾದರೂ ಆಯ್ತಾ? ಯಾರಾದರೂ ಏನಾದರೂ ಅಂದರು, ಆದರೆ ಜಗಳ ಆಡೋ ಥರ ಅಲ್ಲ, ಮನ್ಸಿಗೆ ಹಿಂಸೆ ಆಗೋ ಥರ. ಅಂದರೆ ಅದೆಲ್ಲ ಏನಿಲ್ಲ ಬಿಡು. ಯಾಕೋ ತಲೆ ನೋಯ್ತಾ ಇದೆ, ಕಾಫಿ ಕೊಡ್ತೀಯಾ? ತರ್ತೀನಿ. ದಂಡ್ಪಿಂಡ, ನೀನು ಅದು ಯಾವಾಗ ಕೆಲಸಕ್ಕೆ ಹೋಗ್ತೀಯೋ, ಯಾವಾಗ ಕೆಲಸದಿಂದ ಬರ್ತೀಯೋ ವಾಪಸ್ಸು, ಯಾರಿಗೂ ಗೊತ್ತಾಗೋಲ್ಲ. ಆಮೇಲೆ ಬಾತ್ರೂಮಲ್ಲಿ ನೀರೇ ಬರ್ತಾ ಇಲ್ಲ ಕಣೋ, ಸ್ವಲ್ಪ ಏನಾಗಿದೆ ನೋಡ್ತೀಯಾ? ತಾತ, ಟ್ಯಾಂಕಲ್ಲಿ ನೀರು ಖಾಲಿ ಆಗಿರಬೇಕು, ಮೋಟ್ರ್ ಹಾಕ್ತೀನಿ ರೀ. ಹಾಂ. ಮೇಲ್ ಹೋಗಿ ನೋಡಿದೆ, ಟ್ಯಾಂಕಲ್ಲಿ ನೀರಿದೆ, ಆದರೂ ನೀರು ಬರ್ತಿಲ್ಲ. ಹಾಗಾದ್ರೆ ಟ್ಯಾಂಕ್ ಕಟ್ಕೊಂಡಿರ್ಬೇಕು ಅನ್ಸುತ್ತೆ. ಪ್ಲಂಬರ್ನ ಕರೆಸಿ ಕ್ಲೀನ್ ಮಾಡಿಸ್ತೀನಿ ಬಿಡು. ಅದಕ್ಕೆ ಪ್ಲಂಬರ್ನ ಕರೆಸ್ಬೇಕಾ? ಏನ್ ಟ್ಯಾಂಕ್ ಕ್ಲೀನ್ ಮಾಡೋದೇನು ಬ್ರಹ್ಮವಿದ್ಯನಾ? ಪೈಪಲ್ಲಿ ಕಸನೋ ಕಡ್ಡಿನೋ ತುಂಬಿಕೊಂಡಿರತ್ತೆ, ಅದನ್ನ ಕ್ಲೀನ್ ಮಾಡಿದ್ರೆ ನೀರು ಬರತ್ತಪ್ಪ. ಇದಕ್ಕೆ ಹೋಗಿ ಅವ್ರನ್ನ ಯಾಕೆ ಕರೆಸ್ಬೇಕು? ಅದನ್ನಾದ್ರೂ ಮಾಡೋರು ಯಾರು? ನನಗೀಗ ಟ್ಯಾಂಕ್ ಎಲ್ಲ ಹತ್ತಕ್ಕಾಗಲ್ಲ. ಬೇಡ, ನಾನೇ ಇದ್ದೀನಲ್ಲ. ಬ್ಲಾಕೇಜ್ ಕ್ಲೀನ್ ಮಾಡೋದ್ರಲ್ಲಿ ನಾನು ಎಕ್ಸ್ಪರ್ಟು. ಯಾವ್ದು ಎಲ್ಲೇ ಇರಲಿ ಬ್ಲಾಕು ಈಸಿಯಾಗಿ ತೆಗೆದುಬಿಡ್ತೀನಿ. ನೋಡಪ್ಪ, ಅವ್ರನ್ನ ಕರೆಸಿದ್ರೆ ಸುಮ್ಮನೆ 800-900 ರೂಪಾಯಿ ಕೊಡಬೇಕು. ಅದು ನನಗೆ ಕೊಡಿ, ನನಗೆ ಸಹಾಯ ಆಗುತ್ತೆ. ನೀನು ಕ್ಲೀನ್ ಮಾಡ್ತೀಯಾ? ಗಣೇಶನ್ ಮಾಡು ಅಂದರೆ ಈಶನ್ ಮಾಡಿ ಕೂಡಿಸ್ತೀಯ ನೀನು. ಅದನ್ನು ನೆಟ್ಟಿಗೆ ಮಾಡಲ್ವಲ್ಲ ತಾತ, ಏನಾದರೂ ಒಂದು ಎಡವಟ್ಟು ಮಾಡೇ ಮಾಡ್ತಾರೆ. ಸಮರ್ಥ ಆ ಥರ ಎಲ್ಲ ಏನೂ ಆಗಲ್ಲ. ನಮ್ಮ ಮನೆಯಲ್ಲಿ ನಲ್ಲಿ ನೀರು ಬರದೇ ಇದ್ದಾಗೆಲ್ಲ ನಾನೇ ಪೈಪನ್ನು ತಿವಿದು ಕ್ಲೀನ್ ಮಾಡ್ತಾ ಇದ್ದಿದ್ದು. ಅಲ್ಲ, ಇದೇನು ದೊಡ್ಡ ರಾಕೆಟ್ ಸೈನ್ಸಾ? ನಾನು ಮಾಡ್ತೀನಿ ಬಿಡು. ಆದರೂ ಆ ಕೆಲಸ ನಿಮಗೆ ಕಷ್ಟ ಆಗಲ್ವಾ? ಇದು ಒಂದು ಕೆಲಸನೇನಮ್ಮ. ಅಲ್ಲ, ಏನು ಭಗೀರಥಂತರ ತಪಸ್ ಮಾಡಿ ಗಂಗೆನ ಭೂಮಿಗಿಳಿಸ್ಬೇಕಾ? ಇಲ್ವಲ್ಲ. ಟ್ಯಾಂಕಿಂದ ನಲ್ಲಿ ನೀರು ಬರ್ಸ್ಬೇಕು ಅಷ್ಟೇ. ನಾನು ಮಾಡ್ತೀನಿ ಬಿಡು. ಈ ಕೆಲಸಕ್ಕೆ ನನ್ನ ಅಸಿಸ್ಟೆಂಟ್ ಆಗಿ ನನ್ನ ಸೊಸೆ ಮುದ್ದನ್ನು ಕರ್ಕೊಂಡು ಹೋಗ್ತೀನಿ. ಸೊಸೆ ಮುದ್ದು, ಬಾ ಹೋಗೋಣ. ಬೇಡ ಬಿಡಿ, ಯಾರತ್ತಾದ್ರೂ ಮಾಡಿಸಿದ್ರಾಯ್ತು. 700 ರೂಪಾಯಿ ರೆಡಿ ಮಾಡ್ಕೊಳಪ್ಪ ನೀನು. ಯಾರಿಗೋ ಕೊಡೋ ಪೇಮೆಂಟ್ನ ನನಗೆ ಕೊಡು, ಪುಣ್ಯನಾದರೂ ಬರುತ್ತೆ. ಬಾ ಸೊಸೆ ಮುದ್ದು. ಇವನು ರಿಪೇರಿಗೆ ಅಂತ ಹೊರಟಿದ್ದಾನೆ. ಅದೇ ನೀರೇ ಬರುತ್ತೋ, ಪೈಪಲ್ಲಿ ಬರೀ ಗಾಳಿನೇ ಬರುತ್ತೋ. ನೋಡು, ಯಾವುದಕ್ಕೂ ಪ್ಲಂಬರ್ಗೆ ಹೇಳಿ ಕಳಿಸು. ಸೋಗ್ಲಾಡಿ, ಒಂದು ಬಕೆಟ್ ನೀರು ಸಂಪಿಂದ ತೊಗೊಂಡ್ಬಂದ್ಕೊಡು. ಏನು ಹೇಳ್ತಾ ಇದೆಯಮ್ಮ? ನಿನ್ನನ್ನು ಕೊಲ್ಲೋಕ್ಕೆ ಪ್ರಯತ್ನ ಪಡೋದಾ? ಛೆ, ಈ ಮನೆಯಲ್ಲಿ ಆ ಥರ ಯೋಚನೆ ಮಾಡೋರು ಯಾರಿದ್ದಾರೆ ಹೇಳು? ಮತ್ತೆ ಇದೆಲ್ಲ ಹೇಗಾಯ್ತು? ಗ್ಯಾಸ್ ಮೇಲೆ ನಿಮಗೂ ಬರ್ತಿದೆ ಅಲ್ವಾ? ದೀಪಿಕಾ, ನೀನು ಯಾಕೆ ಅಡುಗೆ ಮನೆಗೆ ಬರಕ್ಕೆ ಹೋದೆ? ಅದು ನಾನು ಪೂರ್ಣಿ ಅಕ್ಕನ್ನ ಸ್ವಲ್ಪ ಹಾಲು ಕಾಯಿಸ್ಕೊಡಿ ಅಂತ ಕೇಳಕ್ಕೆ ಬಂದೆ. ಅವರು ನನಗಾಗಲ್ಲ, ಆಚೆ ಸ್ವಲ್ಪ ಕೆಲಸ ಇದೆ, ನೀನೇ ಕಾಯಿಸ್ಕೊ ಅಂದರು. ನಾನು ಸರಿ ಅಂತ ಸ್ಟವ್ ಮೇಲೆ ಹಾಲು ಕಾಯಿಸ್ಕೊಳಕ್ಕೆ ಹೋದೆ. ಲೈಟರ್ ತೊಗೊಂಡೆ, ಅಷ್ಟರಲ್ಲಿ ನನಗೆ ಸ್ಮೆಲ್ ಬಂದಂಗಾಯಿತು. ಅದಕ್ಕೆ ನಿನ್ನ ಕೂಗ್ದೆ. ಅದಕ್ಕೆ ಏನಿದೆಲ್ಲ? ಇವಳಿಗೆ ಹಾಲು ಕಾಯಿಸ್ಕೊಳಕ್ಕೆ ಹೇಳಿ ನೀವೆಲ್ಲಿಗೆ ಹೋಗಿದ್ರಿ? ಯಾವತ್ತು ಲೀಕ್ ಆಗದಿರೋ ಗ್ಯಾಸ್ ಇವತ್ತೇ ಯಾಕಾಯ್ತು? ಅದು ನೀವಿಲ್ದೇ ಇದ್ದಾಗ, ನನ್ನ ಹೆಂಡತಿ ಇದ್ದಾಗ. ಇದೆಲ್ಲ ಹೇಗಾಯ್ತು ನನಗೇನು ಗೊತ್ತಾಗ್ತಿಲ್ಲ. ಗೊತ್ತಾಗ್ತಿಲ್ಲ ಅಂದರೆ ಏನರ್ಥ? ಹಾಗಾದರೆ ನಾನೇ ಗ್ಯಾಸ್ ಲೀಕ್ ಮಾಡಿ ನಾನೇ ಸ್ಟವ್ ಹಚ್ಚಕ್ಕೆ ಹೋಗ್ತಿದ್ನಾ? ಪುಣೆ, ದೀಪಿಕಾ ನಿನ್ನ ಹತ್ರ ಹಾಲು ಕೇಳಿದ ನಿಜಾನ? ಹೌದು. ಅವಳನ್ನ ನೀನು ಹಾಲು ಕಾಯ್ಸಕ್ಕೆ ಹೇಳಿದ್ದು ನಿಜಾನ? ಹೌದು ರೀ. ಹಾಗಿದ್ರೆ ನೀನು ಅವಳಿಗೆ ಹಾಲು ಕಾಯ್ಸಕ್ಕೆ ಹೇಳಿ ನೀನೆಲ್ಲಿ ಹೋಗಿದ್ದೆ? ನೀವು ನನ್ನನ್ನು ಕರಿತಿದ್ದೀರಾ ಅಂತ ನಿಮ್ಮನ್ನು ಹುಡ್ಕೊಂಡು ಲಾನ್ಗೆ ಹೋಗಿದ್ದೆ. ನಾನು ಕರೆದ್ನ?
ನಾನು ಯಾವಾಗ ಕರೆದೆ ಪೂರ್ಣೆ? ಏನು ನಡೀತಾ ಇದೆ ಈ ಮನೆಯಲ್ಲಿ? ನಾವ್ ಈ ಮನೆಯಲ್ಲಿ ಇಷ್ಟ ಇಲ್ಲ ಅಂದ್ರೆ ದಯವಿಟ್ಟು ನೇರವಾಗಿ ಹೇಳ್ಬಿಡಿ. ಅದನ್ನ ಬಿಟ್ಟು ಪ್ರಾಣ ತೆಗೆಯೋ ಮಟ್ಟಕ್ಕೆ ಹೋಗ್ಬೇಡಿ. ಸ್ಟಾಪ್ ಇಟ್ ಅಭಿ. ಈ ಮನೇಲಿ ಯಾರು ಆ ರೀತಿ ಯೋಚನೆ ಮಾಡಲ್ಲ. ಮತ್ತೆ ಇಲ್ಲಿ ನಡೀತಿರೋದೇನು? ಅದೊಂದು ಆಕ್ಸಿಡೆಂಟು ಅಥವಾ ಪೂರ್ಣಿ ಬೈ ಮಿಸ್ಟೇಕ್ ಆಗಿ. ಇಲ್ಲ, ನಾನೇನು ಮಾಡಿಲ್ಲ. ನಾನು ಗ್ಯಾಸ್ ಆನ್ ಮಾಡೇ ಇರಲಿಲ್ಲ. ಸಾಕು, ದಯವಿಟ್ಟು ಇನ್ಯಾರೂ ಮಾತು ಬೆಳೆಸ್ಬೇಡಿ. ಪೂರ್ಣಿ ದೀಪಿಕಂಗೆ ಹಾಲು ಕಾಯಿಸ್ಕೊ ಅಂತ ಹೇಳಿದ್ದಕ್ಕೂ ಇಲ್ಲಿ ಗ್ಯಾಸ್ ಲೀಕ್ ಆಗಿದ್ದಕ್ಕೂ ಯಾವ ಸಂಬಂಧನೂ ಇಲ್ಲ ಅಂತ ಅನ್ನಿಸ್ತಾ ಇದೆ. ನೋಡಿ, ಈ ವಿಷಯನ ನಿಧಾನಕ್ಕೆ ಯೋಚನೆ ಮಾಡೋಣ. ಮನಸ್ಸು ಸರಿ ಇಲ್ಲದೆ ಇದ್ದಾಗ ಏನೇ ಮಾತಾಡಿದ್ರು ಅದು ತಪ್ಪಾಗತ್ತೆ. ದಯವಿಟ್ಟು ಈ ವಿಷಯನ ಇಲ್ಲೇ ಬಿಟ್ಬಿಡಿ ಪ್ಲೀಸ್. ಅವಿ, ಕೆಲವು ಸಲ ಕಣ್ಣಾರ ಕಾಣೋ ವಿಷಯ ಎಲ್ಲ ಸತ್ಯ ಆಗಿರಲ್ಲ. ನಾವು ಯಾವುದೇ ವಿಷಯ ಆಗಲಿ ಹೀಗೆ ಆಗಿದೆ ಅಂತ ಅನ್ಕೊಳ್ಳೋದಕ್ಕೆ ಮೊದಲು ಸ್ವಲ್ಪ ಯೋಚನೆ ಮಾಡೋದು ಒಳ್ಳೇದು. ನೀನು ಹೋಗಿ ಪೂರ್ಣಿ ಹತ್ರ ಮಾತಾಡು. ಅವಳು ತುಂಬ ನೊಂದ್ಕೊಂಡಿರ್ತಾಳೆ. ಅಯ್ಯಪ್ಪ, ಬಂತಾ? ಇಲ್ಲ, ಈಗ ಬಂತ ಸೊಸೆ ಮುದ್ದ? ಇಲ್ಲ ಮಾವ. ಅಯ್ಯೋ, ಎಷ್ಟು ದಿವಸ ಆಗಿದೆಯಮ್ಮ ಇದನ್ನ ಮಾಡಿ ಇಷ್ಟು ಗಟ್ಟಿ ಆಗ್ಬಿಟ್ಟಿದೆ. ಅಯ್ಯಪ್ಪ, ಮಾವ ಹುಷಾರು. ಸೊಸೆ ಮುದ್ದ, ಈ ನಿಮ್ಮ ಮಾವ ಆದಷ್ಟು ಬೇಗ ನೆಗದ್ ಬಿದ್ದೋಗ್ಲಿ ಅಂತ ಮನ್ಸಲ್ಲೇ ಬೈಕೋತಾ ಇದ್ದೆ ಅಲ್ವಾ? ಪಾಪಿ ಚಿರಾಯೋ, ನಾನು ಅಷ್ಟು ಬೇಗ ಸಾಯೋದಿಲ್ಲ. ಸರಿ, ಈಗ ನಿಮ್ಮ ಮನೆಗೆ ಎಲ್ಲಿಂದ ಬರುತ್ತೆ ನೀರು? ಕಾವೇರಿಯಿಂದ. ಓಹೋ, ಏನು ನಿಮ್ಮ ತಾತ ದತ್ತ ತಲಕಾವೇರಿಯಿಂದ ಡೈರೆಕ್ಟ್ ಆಗಿ ದೊಡ್ಡ ಪೈಪ್ ಹಾಕ್ಸ್ಕೊಂಡ್ಬಿಟ್ಟಿದ್ದಾರೆ ನಿಮ್ಮ ಮನೆಗೆ. ಹೌದು, ಈ ಓವರ್ ಹೆಡ್ ಟ್ಯಾಂಕ್ಗೆ ಎಲ್ಲಿಂದ ಬರುತ್ತೆ ನೀರು? ಕಾರ್ಪೊರೇಷನ್ ಇಂದ. ಸಂಪ್ಗೆ ಎಲ್ಲಿಂದ ಬರುತ್ತೆ ನೀರು? ಎಲ್ಲಿಂದ ಬರುತ್ತೆ? ಸೊಸೆ ಮುದ್ದು, ಸಂಪಿಗೆ ಬರೋದು ಕಾರ್ಪೊರೇಷನ್ ಇಂದ. ಅಲ್ಲಿ ಪಂಪ್ ಮಾಡಿದ್ರೆ ಓವರ್ ಹೆಡ್ ಟ್ಯಾಂಕ್ ತುಂಬತ್ತೆ. ಅದು ತುಂಬಿದ್ರೆ ಇಲ್ಲಿ ನೀರು ಬರುತ್ತೆ. ಇದು ಸರಿ ಇದೆ. ನಾವು ಓವರ್ ಹೆಡ್ ಟ್ಯಾಂಕು ಸಂಪು ಎರಡನ್ನು ಚೆಕ್ ಮಾಡಬೇಕು. ಈಗ ಮೊದಲು ಓವರ್ ಹೆಡ್ ಟ್ಯಾಂಕ್ನ ನೋಡ್ತೀನಿ. ಈ ವರ್ಷ ಕೆಂಪೇಗೌಡ ಪ್ರಶಸ್ತಿ ನಿನಗೆ ಕೊಡಕ್ಕೆ ಹೇಳ್ತೀನಿ ಸೊಸೆ ಮುದ್ದು. ಮಾವ, ತಿರುಪತಿ ಬೆಟ್ಟ ಹತ್ತದಾಗಿದ್ಯಲ್ವಾ? ಹೌದಮ್ಮ. ವೆಂಕಟರಮಣ ಸ್ವಾಮಿ ಪಾದಾರವಿಂದ ಗೋವಿಂದ. ಹೋಯ್ತಲ್ಲಪ್ಪ, ನನ್ ಸೊಂಟ ಹೋಯ್ತು, ನನ್ ಜೀವನ ಮುಗ್ದಾಯ್ತು. ಯಾರು ಇಲ್ವಾ? ಯಾರಾದ್ರೂ ಬಂದ್ರು? ಅಯ್ಯೋ, ನೋವು ನೋವು. ಅಯ್ಯೋ, ಏನಾಯ್ತು? ಮಾವ ಬೆಟ್ಟದಿಂದ ಬಿದ್ಬಿಟ್ರು. ಮೆಟ್ಲಿಂದ ಬಿದ್ಬಿಟ್ರು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.